Yes, dear students, I welcome you all for this online class. Yes, dear students, in last class we studied about electrode potential. What is that electrode potential? Electrode potential is the potential gained by the electrode when it is come in contact with its own ions in the solution, and due to there will be equilibrium between an electrode and its ion. That is what you can call single electrode potential, simply electrode potential, or potential of the half cell. Yesterday in last class we maybe discussed about a potential, origin of the single electrode potential with the two example, one zinc electrode dipped in the zinc sulfate solution and another one is copper electrode dipped in the copper sulfate solution. ಅದಕ್ಕೊಂದು ನಾನು ಬ್ಯೂಟಿಫುಲ್ ಎಕ್ಸಾಂಪಲ್ ಹೇಳಿದೆ ಕ್ಲಾಸ್ ಕನ್ಕ್ಲೂಡ್ ಮಾಡೋ ಹೊತ್ತಿನಲ್ಲಿ. ಯು ಕ್ಯಾನ್ ರಿಕಾಲ್ ದ್ಯಾಟ್ ಒನ್, ಹೌದಲ್ಲ? ಯಾವಾಗ ನಮ್ಮವ್ರನ್ನ ಬಿಟ್ಟು ನಾವು ದೂರ ಹೋದಾಗ ವಿ ಆರ್ ಗೋಯಿಂಗ್ ಟು ಡಿಕ್ರೀಸ್ ಇನ್ ದಿ ಪೊಟೆನ್ಷಿಯಲ್. ಯಾವಾಗ ನಾವು ನಮ್ಮ ಬೇಕಾದರ ಹತ್ರ ಬಂದಾಗ ವಿ ಆರ್ ಗೋಯಿಂಗ್ ಟು ಗೇನ್ ಸಮ್ ಎಕ್ಸ್ಟರ್ನಲ್ ಎನರ್ಜಿ ಆರ್ ಪೊಟೆನ್ಷಿಯಲ್ ಅಂತ ಹೇಳಿದ್ದೀನಿ ನಿಮಗೆ, ಹೌದಾ? ಹಂಗೆ ಇಲ್ಲಿನ ಏನಾಗುತ್ತೆ, ವೆನ್ electrode is come in contact with its own ion in the solution, electrode gains a certain potential due to equilibrium between metal and metal ions, ಹೌದಾ? ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಯಾವುದು? ಏನಂತ ಹೇಳ್ತೀವಿ? E naught. ಏನು ಸರ್ ಅದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್? ವೆರಿ ಸಿಂಪಲ್. ಇಫ್ ಯು ಎಕ್ಸ್ಪ್ರೆಸ್ ದಿ ಪೊಟೆನ್ಷಿಯಲ್ ಅಂಡರ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್. ಹೌದು, ಅಂದರೆ ಏನು ಸರ್? ವೆರಿ ಸಿಂಪಲ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಸ್ ದಿ ಒನ್ ವೆನ್ electrode is come in contact with its own ions of a unit concentration. That is very important. Unit concentration under temperature of about 298 Kelvin, ಅಂದರೆ 25 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಎಷ್ಟಪ್ಪ ಅಂದರೆ 25 ಡಿಗ್ರಿ ಸೆಲ್ಸಿಯಸ್ ಅಥವಾ 298 ಕ್ಯಾಲ್ವಿನ್, 273 ಅಲ್ಲ. ಯಾಕಂದರೆ ಮೋಸ್ಟ್ ಆಫ್ ಇದರಲ್ಲಿ 273 ತೊಗೊಂಡಿದ್ವಿ. P0 V0 by T0 is equal to P1 V1 by T1. ಇಲ್ಲಿ T0 273. ಮೋಸ್ಟ್ ಆಫ್ ದ ಕೇಸಸ್ ಕನ್ಸಿಡರ್ 273, ಬಟ್ ಇಲ್ಲಿ ನಮಗೆ 25 ಡಿಗ್ರಿ ಸೆಲ್ಸಿಯಸ್. ಅಂದರೆ ಏನಿರಬೇಕು? ಒಂದು ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಶುಡ್ ಬಿ 1 molar. ಎರಡನೇದು ಟೆಂಪರೇಚರ್ ಶುಡ್ ಬಿ 298. ಬಟ್ ಇನ್ ಕೇಸ್ ಆಫ್ ಗ್ಯಾಸಿಯಸ್ ಎಲೆಕ್ಟ್ರೋಡ್, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಆಗ್ಬೋದು, ಹೌದಾ? ಮತ್ತು ಬೇರೆ ಬೇರೆ ಕ್ಲೋರಿನ್ ಎಲೆಕ್ಟ್ರೋಡ್ ಆಗ್ಬೋದು. ಅಂದರೆ ಗ್ಯಾಸಿಯಸ್ ಎಲೆಕ್ಟ್ರೋಡಲ್ಲಿ ಇನ್ನೂ ಒಂದು ಕಂಡೀಷನ್ ಇರುತ್ತೆ. ಯಾವುದು ಹೇಳಿ? ಪ್ರೆಷರ್. ಪ್ರೆಷರ್ ಶುಡ್ ಬಿ 1 atmosphere. ಪ್ರೆಷರ್ ಎಷ್ಟಿರಬೇಕು? 1 atmosphere ಇರಬೇಕು. ಇವು ಮೂರು ಕಂಡೀಷನ್ನು ಯಾವ್ಯಾವುದು? ಟೆಂಪರೇಚರ್ ಶುಡ್ ಬಿ 298 Kelvin ಅಥವಾ 25 ಡಿಗ್ರಿ ಸೆಲ್ಸಿಯಸ್. ಕಾನ್ಸಂಟ್ರೇಷನ್ 1 molar ಇರಬೇಕು. ಬಟ್ ಇನ್ ಕೇಸ್ ಆಫ್ ಗ್ಯಾಸಿಯಸ್ ಎಲೆಕ್ಟ್ರೋಡ್ದಲ್ಲಿ ಪ್ರೆಷರ್ ಶುಡ್ ಬಿ 1 atmosphere. ಅದಕ್ಕೆ ಹೆಂಗೆ ಬರೀಬೇಕು? 1 ಮಾರ್ಕ್ಸಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿ ಕ್ವಶನ್, ಡಿಫೈನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಆವಾಗ ನೀವು ಎರಡೇ ತೊಗೊಂಡು ಬರೆದ್ರೆ ಸಾಕು. Standard electrode potential is the potential gained by the electrode when it is come in contact with its own ions of unit concentration at 298 Kelvin temperature. ಅಷ್ಟು ಬರೆದ್ರೆ ಸಾಕು. ಅವನು ಸ್ಪೆಸಿಫಿಕ್ ಆಗಿ ಡಿಫೈನ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ದಿ ಗ್ಯಾಸಿಯಸ್ ಎಲೆಕ್ಟ್ರೋಡ್ ಅಂದಾಗ ಯು ಹ್ಯಾವ್ ಟು include pressure also. ಹೆಂಗೆ? potential gained by the electrode
when it is come in contact with its own ion in the solution of a unit concentration under a pressure of about 1 atmosphere and temperature of about 298 Kelvin or 25 degree Celsius. ಇಷ್ಟು ಬರೆದ್ರೆ ನಿಮಗೆ 3 marks. ಹೌದಾ? So, what are the factors which alters the electrode potential? 3 factors. One is the nature of electrode. Second one is the concentration of the solution. Third one is the temperature. ಇವೇ 3. ಹೌದಲ್ರಿ? These are the 3. Very simple. ಬಟ್ ಇನ್ ಗ್ಯಾಸಿಯಸ್ ಎಲೆಕ್ಟ್ರೋಡ್ ಆದರೆ ಇನ್ನೊಂದು ಪ್ರೆಷರ್, ಅದಕ್ಕೆ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಆರ್ ಪ್ರೆಷರ್ ಅಂದರೆ ಬರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಯು ಕ್ಯಾನ್ ಸೇ ದ ಫ್ಯಾಕ್ಟರ್ಸ್ ವಿಚ್ ಅಲ್ಟರ್ಸ್ ದಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಅದಕ್ಕೆ ನಾನು ಹೇಳಿದೆ, ಕಾನ್ಸಂಟ್ರೇಷನ್ನು 1 ಮೋಲಾರ್ ಇದ್ದರೆ ಅದನ್ನು ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಟೆಂಪರೇಚರ್ 298 ಕ್ಯಾಲ್ವಿನ್ ಇದ್ದರೆ ಅದನ್ನು ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಅದಾದ ನಂತರ ನೇಚರ್ ಆಫ್ ದ ಎಲೆಕ್ಟ್ರೋಡ್, ಯಾಕಂದ್ರೆ ಡಿಫ್ರೆಂಟ್ ಎಲೆಕ್ಟ್ರೋಡ್ಸ್ ಆರ್ ಡಿಫ್ರೆಂಟ್ ಪೊಟೆನ್ಷಿಯಲ್. ಹೌದಾ? ಬಿಕಾಸ್ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ, ಡ್ಯೂ ಟು 2 types of tendencies which takes place when electrode is come in contact with its own ions in the solution ಅಂತ ಹೇಳಿದೆ. ಜಿಂಕ್ ಎಲೆಕ್ಟ್ರೋಡ್ dipped in the zinc sulfate solution, ಕಾಪರ್ ಎಲೆಕ್ಟ್ರೋಡ್ dipped in the copper sulfate solution. ಅವಾಗೇನಾಗುತ್ತೆ, zinc electrode acts as a negative electrode called anode, copper electrode acts as a positive electrode called cathode ಅಂತ ಹೇಳಿ. ಅಂದರೆ that makes a difference. That is because of nature of the electrode. ಹೌದಲ್ವ? ಯಾಕಂದರೆ ಒಂದು ಕಡೆ ಆಕ್ಸಿಡೇಷನ್ ಆಗುತ್ತೆ, ಇನ್ನೊಂದು ಕಡೆ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಆಗೋದು ಪಾಸಿಟಿವ್ ಎಲೆಕ್ಟ್ರೋಡ್ ಅಂತ ಬಿಹೇವ್ ಮಾಡುತ್ತೆ, ಅದು ನೆಗೆಟಿವ್ ಎಲೆಕ್ಟ್ರೋಡು ಆ್ಯನೋಡ್ ಅಂತ ಆಗುತ್ತೆ, ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಹೌದಾ? ನಾನು ಹೇಳಿದ ಅರ್ಥ ಆಯ್ತಾ? ಸೊ ಹಿಂಗಾಗಿ ದೀಸ್ ಆರ್ ದ 3 ಫ್ಯಾಕ್ಟರ್ಸ್ ವಿಚ್ ಅಲ್ಟರ್ಸ್ ದಿ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸೊ ದಿಸ್ ವಾಸ್ ಸ್ಟಡಿಡ್ ಬೈ ದಿ ಕೆಮಿಸ್ಟ್ ನರ್ಸ್ಟ್ and he proposed an empirical equation. ಯಾವುದಕ್ಕೆ? ಈ ನಮ್ಮ ಕ್ಯಾಲ್ಕುಲೇಷನ್ ಆಫ್ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಏನದು ನರ್ಸ್ಟ್ ಇಕ್ವೇಷನ್ನು ನೋಡಿ, ಆನಂತರ ಒಂದಿಷ್ಟು ಪ್ರಾಬ್ಲಮ್ ಮಾಡೋಣ. ಏನಂತ ಹೇಳ್ತೀರಾ? ನರ್ಸ್ಟ್ ಇಕ್ವೇಷನ್ ಫಾರ್ ದಿ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಯಾವುದು ನಿಮ್ಗೆ ಗೊತ್ತಿರಬೇಕು. ನಾನು ಆಗಲೇ ಹೇಳಿದೆ ಏನಂತ, ನರ್ಸ್ಟ್ ಪ್ರಪೋಸ್ಡ್ ಏನು ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಂಪರಿಕಲ್ ಇಕ್ವೇಷನ್. ಏನಂತ ಹೇಳುತ್ತೆ ಅದು? ವೆರಿ ಸಿಂಪಲ್. ಇಲ್ಲಿ ನೋಡಿ, Nernst equation for the single electrode potential. ಹೌದಾ? Nernst equation for the single electrode. ಇಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ ಕೇಳ್ತೀವಿ. ರೈಟ್ ದಿ Nernst equation for the single electrode potential ಅಂತ ಹೇಳ್ತೀವಿ. ಏನದು? ವೆರಿ ಸಿಂಪಲ್. E is equal to E naught plus 2.303 RT by NF log of oxidized state divided by reduced state. ಇದನ್ನು ನಾವು ಎಕ್ಸ್ಪ್ರೆಸ್ ಮಾಡಿದೆವು. ಇದಕ್ಕೆ ಅಂತೀವಿ ನಾವು ನಥಿಂಗ್ ಬಟ್ what we are going to say, Nernst equation for the single electrode potential. ಏನು ಸರದಿ? ಅದು ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್.
ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಯಾವುದು ಇ ನಾಟ್ ಏನು ಸರ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆರ್ ಏನು ಗ್ಯಾಸ್ ಕಾನ್ಸ್ಟಂಟ್ ಟಿ ಏನು ಟೆಂಪರೇಚರ್ then n number of electrons exchanges, that is nothing but valency ಅಥವಾ ಅದಕ್ಕೆ ಏನಂತ ನಾವು valency of electrode metal electrode. ವೇಲೆನ್ಸಿ ಆಫ್ ದಿ ಮೆಟಲ್ ಅಂದರೆ ವೇಲೆನ್ಸಿ ಅಂದರೆ ಏನಾಗುತ್ತೆ ನಂಬರ್ ಆಫ್ ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಆದ ನಂತರ ಬರುತ್ತೆ ಅದನ್ನು ಬರುತ್ತೆ ಎಫ್ ಫ್ಯಾರಡೆ 1 ಫ್ಯಾರಡೆ ಈಸ್ ಈಕ್ವಲ್ ಟು 96,500 ಕೂಲಾಮ್ಸ್. ಆಕ್ಸಿಡೈಸ್ಡ್ ಸ್ಟೇಟ್ ಅಂದ್ರೇನು ಬಿಕಾಸ್ ಎಟ್ ಒನ್ ಎಲೆಕ್ಟ್ರೋಡ್ ಎಮ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಎಮ್ ಪ್ಲಸ್ electron. This is oxidation. Then M plus gets converted into what you can say M, that is called as reduction. ಹೌದಾ? ಸೊ ಹಂಗಾಗಿ ಏನು ಬರೀತೀರಿ ಈಗ ಕ್ಯಾನ್ ರೈಟ್ ಇಟ್ ಹಿಯರ್ ಎಸ್ ಇ ಈಸ್ ಈಕ್ವಲ್ ಟು ಇ ನಾಟ್ ಪ್ಲಸ್ 2.303 ಆರ್ ಟಿ ಬೈ NF log of M plus divided by M. ಬಟ್ ಯಾವಾಗಲೂ ಏನಾಗುತ್ತೆ ಮೆಟಲ್ ಅಯಾನ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಮೆಟಲ್ ಸಾಲಿಡ್ ಅದಕ್ಕೆ ಅದೇನು ಕಾನ್ಸಂಟ್ರೇಷನು ಯೂನಿಟಿ ಅದಕ್ಕೆ ಏನು ಬರಿತೀವಿ ನಾವು ಇ ಈಸ್ ಈಕ್ವಲ್ ಟು ಇ ನಾಟ್ ಪ್ಲಸ್ 2.303 ಆರ್ ಟಿ ಬೈ NF ಲಾಗ್ ಆಫ್ ಎಮ್ ಪ್ಲಸ್. ಹೌದಾ? ಇದನ್ನು ಬರಿಬೋದು ನರ್ಸ್ಟ್ ಇಕ್ವೇಷನ್ ಕೇಳಿದರೆ ಇದನ್ನು ಬರಿಬೋದು ಅಥವಾ ಇದನ್ನು ಬರಿಬೋದು. ಇನ್ನೂ ಒಂದು ಫರ್ದರ್ ಸಿಂಪ್ಲಿಫೈಡ್ ನರ್ಸ್ಟ್ ಇಕ್ವೇಷನ್ ಏನಪ್ಪ ಆರ್ ಇಸ್ ಈಕ್ವಲ್ ಟು 8.314 ಜೋಲ್ಸ್ ಪರ್ ಕ್ಯಾಲ್ವಿನ್ ಪರ್ ಮೋಲ್ ಇದು ಇದೆ. ಟಿ ಏನು 298 ಕ್ಯಾಲ್ವಿನ್ ಹಾಕಿ ಎಫ್ ಏನು 96,500 ಕೂಲಾಮ್ಸ್ ಹಾಕಿ ಸಿಂಪ್ಲಿಫೈ ಮಾಡಿದಾಗ ಇ ಈಸ್ ಈಕ್ವಲ್ ಟು ಇ ನಾಟ್ ಪ್ಲಸ್ 0.0591 ಡಿವೈಡ್ ಬೈ ಎನ್. ಇದು ಏನು ಎಮ್ ಪ್ಲಸ್ ಅಂದರೆ ನಥಿಂಗ್ ಬಟ್ ಕಾನ್ಸಂಟ್ರೇಷನ್. ಸಿ ದಿಸ್ ಈಸ್ ಕಾಲ್ಡ್ ಆಸ್ ಸಿಂಪ್ಲಿಫೈಡ್ ನರ್ಸ್ಟ್ ಇಕ್ವೇಷನ್. ಏನಂತ ಹೇಳ್ತೀವಿ ನಾವು ಸಿಂಪ್ಲಿಫೈಡ್ ನರ್ಸ್ಟ್ ಇಕ್ವೇಷನ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇದ್ರ ಮೇಲೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ನ್ಯೂಮರಿಕಲ್ಸ್, ಅದನ್ನು ಆನಂತರ ಹೇಳ್ತೀನಿ ನಿಮಗೆ. ಓಕೆನಾ? ಯಾಕಂದ್ರೆ ನಮಗಿದು ಬರಬೇಕಲ್ಲ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಯಾವುದು ಹೆಂಗೆ ಎಲ್ಲಿದು ಬಂತು ಅದನ್ನೆಲ್ಲ ಮುಂದೆ ಡೀಟೇಲಾಗಿ ನೋಡೋಣ. This is called as a simplified Nernst equation. Nernst equation for the single electrode potential. ಹೌದಾ? ಇದರ ಮೇಲೆ ನ್ಯೂಮರಿಕಲ್ ಮಾಡೋಣ. ಆನಂತರ ಮೊದಲು ಇದು ಸ್ವಲ್ಪ ಡಿರೈವ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಐ ವಿಲ್ ಗಿವ್ ದ ಟೈಮ್. ಇದನ್ನು ಡಿರೈವ್ ಮಾಡ್ಕೊಂಡು ನಂತರ ನಾನೇನು ಮಾಡ್ತೀನಿ
ನೋಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ನಾರ್ಸ್ಟ್ ಇಕ್ವೇಷನ್ ಫಾರ್ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸೊ ಈ ಪ್ರಪೋಸ್ಡ್ ಯಾರು ನಾರ್ಸ್ಟ್ an empirical equation to calculate the single electrode potential, that is nothing but E is equal to E naught plus 2.303 RT by NF log of concentration of oxidized state divided by concentration of reduced state. E ಏನು ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, E naught ಏನು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, R ಏನು ಗ್ಯಾಸ್ ಕಾನ್ಸ್ಟಂಟ್, T ಏನು ಟೆಂಪರೇಚರ್, N is ನಂಬರ್ ಆಫ್ ಎಲೆಕ್ಟ್ರಾನ್ ಎಕ್ಸ್ಚೇಂಜಸ್ ಅಥವಾ ವೇಲೆನ್ಸಿ ಆಫ್ ದಿ ಮೆಟಲ್ ಎಲೆಕ್ಟ್ರೋಡ್, F ಏನು ಫ್ಯಾರಡೆ, 1 ಫ್ಯಾರಡೆ is equal to 96,500 coulombs. ಆಕ್ಸಿಡೈಸ್ ಸ್ಟೇಟ್ ಅಂದರೆ ಏನಾಗುತ್ತೆ, ಎಮ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಎಮ್ ಪ್ಲಸ್ ಅಯಾನ್. ಸೊ ಎಮ್ ಪ್ಲಸ್ ಅಯಾನ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಎಮ್ ರಿಡಕ್ಷನ್. ಸೊ ಅದನ್ನೇ ಹಾಕಿದಾಗ ನಿಮ್ಗೆ ಏನಾಗುತ್ತೆ, ಇ ಈಸ್ ಈಕ್ವಲ್ ಟು ಇ ನಾಟ್ ಪ್ಲಸ್ 2.303 ಆರ್ ಟಿ ಬೈ ಎನ್ ಎಫ್ ಲಾಗ್ ಆಫ್ ಮೊಲಾರ್ ಕಾನ್ಸಂಟ್ರೇಷನ್ ಎಮ್ ಬೈ ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಎಮ್. ಹೌದಾ? ಬಟ್ ಏನು ಹೇಳ್ತೀರಾ, ಮೊಲಾರ್ ಕಾನ್ಸಂಟ್ರೇಷನ್ ಆಫ್ ಅ ಮೆಟಲ್ ಈಸ್ ಕನ್ಸಿಡರ್ಡ್ ಟು ಬಿ ಯೂನಿಟಿ. ಹೌದಾ? 1 ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕಾಗಿ ವಿ ಕ್ಯಾನ್ ರೈಟ್ ದ ಇಕ್ವೇಷನ್. ಅದನ್ನು ಮತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಆರ್ 8.314 ಜೋಲ್ಸ್ ಪರ್ ಕ್ಯಾಲ್ವಿನ್ ಪರ್ ಮೋಲ್ ಹಾಕಿ, ಟಿ 298 ಹಾಕಿ, ಎಫ್ 96,500 ಹಾಕಿ ಸಿಂಪ್ಲಿಫೈ ಮಾಡಿದಾಗ ಇ ಈಸ್ ಈಕ್ವಲ್ ಟು ಇ ನಾಟ್ ಪ್ಲಸ್ 0.0591 ಬೈ ಎನ್ ಲಾಗ್ ಸಿ ಅಂತ ಬರುತ್ತೆ. ವೇರ್ ಸಿ ಈಸ್ ಕಾನ್ಸಂಟ್ರೇಷನ್ ಆಫ್ ದಿ ವಾಟ್ ಯು ಕ್ಯಾನ್ ಕಾಲ್ ಸೊಲ್ಯೂಷನ್. ಸಿ ಏನ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್. ಯೂಸಿಂಗ್ ದಿಸ್ ಇಕ್ವೇಷನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ ಸಿಂಗಲ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಬಟ್ ಎಕ್ಸ್ಪರಿಮೆಂಟಲ್ಲಿ ಹೆಂಗೆ ಮಾಡಬೇಕು ಅನ್ನೋದು ನಾನಂತರ ಹೇಳ್ತೀನಿ. ಯಾವಾಗ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಬರುತ್ತೆ ಅವಾಗ ಬಂದಾಗ ಅದನ್ನು ನಾನು ನಿಮಗೆ ಹೇಳ್ತೀನಿ ಡಿಯರ್ ಸ್ಟೂಡೆಂಟ್ಸ್. ಈಸ್ ಇಟ್ ಕ್ಲಿಯರ್? ಇದ್ರ ಮೇಲೆ ಒಂದಷ್ಟು ನ್ಯೂಮರಿಕಲ್ಸು ಏನು ಮಾಡ್ತೀನಿ ಆಮೇಲೆ ಮಾಡಿಸ್ತೀನಿ ನಿಮಗೆ. ಅರ್ಥ ಆಯ್ತಾನೆ ಹೇಳಿದ್ದು? ಓಕೆನಾ ಡಿಯರ್ ಸ್ಟೂಡೆಂಟ್ಸ್? ಎಸ್, ನೋಡ್ಕೊಳ್ಳಿ ಇನ್ನೊಮ್ಮೆ. ನೋಡಿಕೊಂಡ್ರೆ ಆನಂತರ ನ್ಯೂಮರಿಕಲ್ ಮಾಡಿಸ್ತೀನಿ ನಾನು. ರಬ್ ಮಾಡಲಾ? ಎಸ್. Before going for the what you can say determination of ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಅದಕ್ಕೆ ಒಂದು ಏನು ಮಾಡ್ತೀವಿ ನಾವು, ಕನ್ಸ್ಟ್ರಕ್ಷನ್ ವರ್ಕಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ. ಅದಕ್ಕಿಂತ ಮೊದಲು ಲೆಟ್ ಅಸ್ ಸಿ ದಿ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಡ್ಯಾನಿಯಲ್ ಸೆಲ್. ಹೌದಾ? ಯಾಕಂದರೆ ಅದನ್ನು ಗ್ಯಾಲ್ವನಿಕ್ ಸೆಲ್ ಅಂತ ಹೇಳ್ತೀವಿ, ಡ್ಯಾನಿಯಲ್ ಸೆಲ್ ಅಂತ ಹೇಳ್ತೀವಿ, ವೋಲ್ಟೈಕ್ ಸೆಲ್ ಅಂತಲೂ ಕರಿತೀವಿ. ಹೌದಾ? ಅದಕ್ಕೆ ಇಲ್ಲಿ ನಿಮಗೆ ಬಟ್ ರೇರ್, ಇನ್ನೂ ತನಕ ಕೇಳಿಲ್ಲ, ಬಟ್ ಕೇಳಂಗಿಲ್ಲ ಅಂತಿಲ್ಲ. ಯು ಕೆನಾಟ್ ಸೇ ದ್ಯಾಟ್ ಯು ನೆವರ್ ಎಕ್ಸ್ಪೆಕ್ಟ್ ಎ ಕ್ವಶನ್ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಬಟ್ ದೇರ್ ಮೇ ಬಿ ಎ ಚಾನ್ಸ್ ಆಫ್ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಆಫ್ ಡ್ಯಾನಿಯಲ್ ಸೆಲ್, ಗ್ಯಾಲ್ವನಿಕ್ ಸೆಲ್, ವೋಲ್ಟೈಕ್ ಸೆಲ್ ಅಂತ ಹೇಳ್ತೀವಿ. ಅದನ್ನು ಮೊದಲು ಫಿಗರ್ ಹಾಕ್ತೀನಿ, ನ್ಯೂ ಫಿಗರ್ ಬರ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ದೆನ್ ಐ ವಿಲ್ ಗಿವ್ ದಿ ಎಕ್ಸ್ಪ್ಲನೇಷನ್. ಎಸ್, ಬನ್ನಿ ಸೈಮಲ್ಟೇನಿಯಸ್ ಹಾಕೊಳ್ಳಿ.
ಇಷ್ಟು ಬರೆದ್ರೆ ಇದಕ್ಕೆ ಏನಂತ ನಾವು ಗ್ಯಾಲ್ವನಿಕ್ ಸೆಲ್, ಡ್ಯಾನಿಯಲ್ ಸೆಲ್, ವೋಲ್ಟಾಯಿಕ್ ಸೆಲ್ ಅಂತ ಹೇಳ್ತೀವಿ. ಬರ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಐ ವಿಲ್ ಗಿವ್ ದ ಟೈಮ್, ಜಸ್ಟ್ ಯು ಕಾಪಿ ಇಟ್. ಡ್ಯಾನಿಯಲ್ ಸೆಲ್, ಗ್ಯಾಲ್ವನಿಕ್ ಸೆಲ್, ವೋಲ್ಟಾಯಿಕ್ ಸೆಲ್ ಅಂತ ಬರ್ಕೊಳ್ಳಿ. ಇದು ನೋಡಿ, ಜಿಂಕ್ ಎಲೆಕ್ಟ್ರೋಡ್ acts as an anode dipped in the zinc sulfate solution. Then copper electrode acts as cathode dipped in the copper sulfate solution. Two solutions are connected with a salt bridge containing strong electrolyte like ammonium chloride, KCl, etc. Then flow of current ಈ ಕಡೆ ಆಗುತ್ತೆ, flow of electron ಈ ಕಡೆ ಆಗುತ್ತೆ. Electrodes are externally connected to wire along with voltmeter. ಹೌದಾ? ಆಮೇಲೆ ಇಲ್ಲಿ ಡ್ಯೂ ಟು ಗ್ರೇಟರ್ ದಿ solution pressure than osmotic pressure, metal gets dissociated into its ions by liberation of electron. That process is called as oxidation. Then here osmotic pressure is greater than solution pressure, therefore cupric ion gets reduced to copper. That process is called as a reduction. So because of this redox reaction, there will be decrease in the potential. The decrease in the potential is going to appear as the current that flows from what you can say copper electrode to zinc electrode. ಇದನ್ನೇನು ಮಾಡಬೇಕು, ಎರಡು ಪಾರ್ಟಲ್ಲಿ ಹೇಳಬೇಕು, ಒಂದು ಕನ್ಸ್ಟ್ರಕ್ಷನ್ನು, ಇನ್ನೊಂದು ವರ್ಕಿಂಗ್ ಡಿಯರ್ ಸ್ಟೂಡೆಂಟ್ಸ್. ಎಸ್, ನಾವು ಕ್ಯಾನ್ ಐ ಸ್ಟಾರ್ಟ್ ದಿ ಕನ್ಸ್ಟ್ರಕ್ಷನ್? ಸ್ಟಾರ್ಟ್ ಮಾಡಲಾ? ಕೇಳಿ ಪ್ಲೀಸ್, ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ, ಭಾಳ ಸಿಂಪಲ್ ಇದೆ. ಡ್ಯಾನಿಯಲ್ ಸೆಲ್, ಗ್ಯಾಲ್ವನಿಕ್ ಸೆಲ್ or voltaic cell consists of two half cells. One is a zinc electrode dipped in the zinc sulfate solution and copper electrode dipped in the copper sulfate solution. Two solutions are connected with a salt bridge. ನೀವು ನೋಡಬೇಕು, ನದಿ ಬ್ರಿಡ್ಜ್ ಇದ್ದೇ ಇರುತ್ತೆ, ಯಾಕಂದರೆ ಎರಡು ದಂಡಿನ. ಓಕೆನಾ? ಇಫ್ ಯು ವಾಂಟ್ ಟು ಕನೆಕ್ಟ್ ಟೂ ಎಂಡ್ಸ್, ನಮಗೇನು ಬೇಕು? ಕನೆಕ್ಟಿವಿಟಿ. ದ್ಯಾಟ್ ಇಸ್ ಕಾಲ್ಡ್ ಆಸ್ ಅ ಬ್ರಿಡ್ಜ್. ಹಂಗಾಗಿ ಎರಡು ಸೊಲ್ಯೂಷನ್ ಅದ್ರಾಗ ಏನಿರುತ್ತೆ? ಸಾಲ್ಟ್ ಬ್ರಿಡ್ಜ್. ಯಾವುದು ಸಾಲ್ಟ್? ನಥಿಂಗ್ ಬಟ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಲೈಕ್ ಅಮೋನಿಯಂ ಕ್ಲೋರೈಡ್ ಆರ್ ಪೊಟ್ಯಾಷಿಯಂ ಕ್ಲೋರೈಡ್ ಎಟ್ಸೆಟ್ರಾ. ವಾಟ್ ಈಸ್ ದ ರೋಲ್ ಆಫ್ ಎಲೆಕ್ಟ್ರೋಲೈಟ್, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್? ಇಲ್ಲಿ ಸಾಲ್ಟ್ ಬ್ರಿಡ್ಜ್ದು ಏನಪ್ಪ ರೋಲು? ಆನ್ಸರ್ ಈಸ್ ವೆರಿ ಸಿಂಪಲ್. ಇಟ್ ಮೇಂಟೈನ್ಸ್ ದಿ ಎಲೆಕ್ಟ್ರೋ ನ್ಯೂಟ್ರಾಲಿಟಿ ಆಫ್ ದಿ ಸೊಲ್ಯೂಷನ್ಸ್. ಸೊಲ್ಯೂಷನ್ಸನ್ನು ಎಲೆಕ್ಟ್ರೋ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡುತ್ತೆ, ಎರಡು ಸೊಲ್ಯೂಷನ್ನ. ಹೆಂಗೆ ಮಾಡುತ್ತೆ ಕೇಳಿ. ಯಾಕೆ ಮಾಡುತ್ತೆ, ಯಾವಾಗ ಮಾಡುತ್ತೆ, ಹೌ ಇಟ್ ಮೇಂಟೈನ್ಸ್, ವೆನ್ ಇಟ್ ಮೇಂಟೈನ್ಸ್, ವೇರ್ ಇಟ್ ಮೇಂಟೈನ್ಸ್. ಲಿಸನ್ ಇಟ್ ಕೇರ್ಫುಲಿ. Because you all know that when electrode is come in a contact with its own ion in the solution, so there will be two types of tendency takes place. One, where the solution pressure is greater than osmotic pressure, therefore electrode gets dissociated into its ion by liberation of electron. That process is called as oxidation. ಅವಾಗ ಏನಾಯಿತು? metal ions goes on increases, solution becomes positive, electrically positive. ಅವಾಗೇನು ಮಾಡುತ್ತೆ? ವಾಟ್ ಎವರ್ ದ ನೆಗೆಟಿವ್ ಅಯಾನ್ಸ್ ಪ್ರೆಸೆಂಟ್ ಇನ್ ದಿ ಸಾಲ್ಟ್ ಬ್ರಿಡ್ಜ್, ದೇ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೊಲ್ಯೂಷನ್ ಆ್ಯಂಡ್ ಮೇಕ್ಸ್ ದ ಸೊಲ್ಯೂಷನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ವೆರಿ ಸಿಂಪಲ್.
ಅದೇ ರೀತಿ ಇಲ್ಲಿ ನೋಡಿ, ಡ್ಯೂ ಟು ಗ್ರೇಟರ್ ದ ಆಸ್ಮಾಟಿಕ್ ಪ್ರೆಷರ್ ದ್ಯಾನ್ ಸೊಲ್ಯೂಷನ್ ಪ್ರೆಷರ್, ಮೆಟಲ್ ಅಯಾನ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಗೆಟ್ಸ್ ರೆಡ್ಯೂಸ್ ಟು ಮೆಟಲ್. ಇಲ್ಲೇನಾಯಿತು, ಪಾಸಿಟಿವ್ ಅಯಾನ್ ಕಡಿಮೆ ಆಗ್ತಾ ಬಂತು, ಅಂದರೆ ನೆಗೆಟಿವ್ ಅಯಾನ್ ಜಾಸ್ತಿ ಆಯಿತು. ಸೊಲ್ಯೂಷನ್ ಬಿಕಮ್ಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ನೆಗೆಟಿವ್. ಅವಾಗೇನಾಗುತ್ತೆ, ಪಾಸಿಟಿವ್ ಅಯಾನ್ಸ್ ಪ್ರೆಸೆಂಟ್ ಇನ್ ದಿ ಸಾಲ್ಟ್ ಬ್ರಿಡ್ಜ್, ದೇ ವಿಲ್ ಕಮ್ ಆ್ಯಂಡ್ ಕಾಂಟ್ಯಾಕ್ಟ್ ವಿತ್ ದ ಸೊಲ್ಯೂಷನ್ ಆ್ಯಂಡ್ ಮೇಕ್ಸ್ ದ ಸೊಲ್ಯೂಷನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ವೆರಿ ಸಿಂಪಲ್. ಅದಕ್ಕಾಗಿ ಓವರಾಲ್ ನಾವೇನು ಹೇಳ್ತೀವಿ, ದ ರೋಲ್ ಆಫ್ ಅ ಸಾಲ್ಟ್ ಬ್ರಿಡ್ಜ್ ಈಸ್ ನಥಿಂಗ್ ಬಟ್ which maintains the electroneutrality of the solutions ಅಂತ ಇಷ್ಟು ಹೇಳ್ತೀವಿ. ಹೆಂಗಂತ ನೀವು ಹೇಳಿದೆ, ತೋರಿಸ್ಕೊಟ್ಟೆ ಹೌದಲ್ಲ. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಪಾಸಿಟಿವ್ ಆ್ಯನ್ ಗೋಸ್ ಆನ್ ಇನ್ಕ್ರೀಸಸ್, ಅಂದರೆ ಎಲೆಕ್ಟ್ರಿಕಲಿ ಪಾಸಿಟಿವ್ ಆಗುತ್ತೆ ಸೊಲ್ಯೂಷನ್, ಅದು ಆಗೋದಿಲ್ಲ. ಯಾಕೆ, ದ ನೆಗೆಟಿವ್ ಅಯಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಸಾಲ್ಟ್ ಬ್ರಿಡ್ಜ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸೊಲ್ಯೂಷನ್ ಆ್ಯಂಡ್ ಮೇಕ್ಸ್ ದ ಸೊಲ್ಯೂಷನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಅದೇ ರೀತಿ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಅ ಪಾಸಿಟಿವ್ ಆನ್ ಡಿಕ್ರೀಸಸ್, ಅಂದರೆ ನೆಗೆಟಿವ್ ಆ್ಯನ್ ಇನ್ಕ್ರೀಸಸ್, solution becomes electrically negative. ಅವಾಗ ಏನಾಗುತ್ತೆ, ಪಾಸಿಟಿವ್ ಅಯಾನ್ಸ್ ಫ್ರಮ್ ದ ಸೊಲ್ಯೂಷನ್ ದೇ ಕಮ್ ಆ್ಯಂಡ್ ಕಾಂಟ್ಯಾಕ್ಟ್ ವಿತ್ ದ ಸೊಲ್ಯೂಷನ್ ಆ್ಯಂಡ್ ಮೇಕ್ಸ್ ದ ಸೊಲ್ಯೂಷನ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಹೀಗಾಗಿ ಡ್ಯೂರಿಂಗ್ ದಿಸ್ ಸ್ಪಾಂಟೇನಿಯಸ್ ರಿಯಾಕ್ಷನ್, ದಟ್ ಆಕ್ಸಿಡೇಷನ್ ರಿಡಕ್ಷನ್ ಕಾಲ್ಡ್ ಅ ರೆಡಾಕ್ಸ್ ರಿಯಾಕ್ಷನ್, ಬೋತ್ ದ ಸೊಲ್ಯೂಷನ್ ಬಿಕಮ್ಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ದಟ್ ಈಸ್ ಡ್ಯೂ ಟು ಸಾಲ್ಟ್ ಬ್ರಿಡ್ಜ್. ಅದಕ್ಕಾಗಿ ನಾವೇನು ಹೇಳ್ತೀವಿ, ವಾಟ್ ಈಸ್ ದ ರೋಲ್ ಆಫ್ ಸಾಲ್ಟ್ ಬ್ರಿಡ್ಜ್? It maintains the electroneutrality of the solution of the solid. Then, ಅಂದರೆ ಏನು ಹೇಳಿದೆ, ಕನ್ಸ್ಟ್ರಕ್ಷನ್ ಹೇಳಾಗ್ತೀನಿ ಇನ್ನೂ ನಾನು. 2 half cells, both the solutions are connected with salt bridge and electrodes are externally connected with wire along with the voltmeter. ಯಾಕೆ, we should note down the potential difference. ಹೌದಲ್ರಿ, ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಪೊಟೆನ್ಷಿಯಲು ಎರಡು ಎಲೆಕ್ಟ್ರೋಡನ್ನು ಕನೆಕ್ಟ್ ಮಾಡಿದಾಗ. ಅದನ್ನು ಮೆಜರ್ ಮಾಡೋಕ್ಕೆ ಬೇಕಲ್ಲ ವೋಲ್ಟ್ ಮೀಟ್ರು, ಅದಕ್ಕಾಗಿ ಅಲ್ಲಿ ವೋಲ್ಟ್ ಮೀಟ್ರ್ ಕನೆಕ್ಟ್ ಮಾಡಿವೆ. ಇಷ್ಟೇ ಕನ್ಸ್ಟ್ರಕ್ಷನ್, ವೆರಿ ಸಿಂಪಲ್, ಮತ್ತೊಂದು ಏನಿಲ್ಲ. ಇನ್ನೇನು ಹೇಳ್ತೀನಿ ಕೇಳಿ. ಇಟ್ ಕನ್ಸಿಸ್ಟ್ 2 half cells, 1 zinc electrode dipped in the zinc sulfate solution and copper electrode dipped in the copper sulfate solution. 2 solutions are connected with a salt bridge which contains a strong electrolyte like a KCl or ammonium chloride, which maintains the electroneutrality of the solutions, and electrodes are externally connected to wire along with the voltmeter. ಇಷ್ಟೇ ಸಹ ಮುಗಿದೋಯ್ತು. ವರ್ಕಿಂಗ್ ನಾನು ನಿಮಗೆ ಅದನ್ನೇ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಾನು. ಸೊ ದೆರ್ ವಿಲ್ ಬಿ ಸ್ಪಾಂಟೇನಿಯಸ್ ಪ್ರೊಸೆಸ್ ಹಿಯರ್. ಡ್ಯೂ ಟು ದಿಸ್ ಟೆಂಡೆನ್ಸಿ, oxidation takes place and the flow of electron takes place through salt bridge, and they will come and contact with this electrode, and due to this tendency, copper ions present in the solution gains those electron and it becomes a copper. So copper deposits over here. So that process is called as a reduction. So at one electrode oxidation takes place, at another electrode reduction takes place. Therefore, because of this redox reaction, there will be a decrease in the potential. That decrease in the potential is going to appear as a current that can be measured with the help of voltmeter. That measures 1.1 volt. ಎಷ್ಟು ಬರುತ್ತೆ ಇಲ್ಲಿ? 1.1 volt. ಹೆಂಗೆ ಬರುತ್ತೆ ಸರ್? ಅದಕ್ಕೇಂತೀವಿ ನಾವು? ದ್ಯಾಟ್ ಈಸ್ ಕಾಲ್ಡ್ ಆಸ್ EMF ಅಂತ ಹೇಳ್ತೀವಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಏನು ಸರ್ ಅದು ಎಲೆಕ್ಟ್ರೋಮೋಟಿವ್ ಫೋರ್ಸ್? ಇಟ್ ಈಸ್ ದಿ ಆಲ್ಜಿಬ್ರಿಕ್ differences between potential of the positive electrode and potential of the negative electrode. ಅದಕ್ಕೆ ಏನು ಬಿಡ್ತೀವಿ ನಾವು? E positive minus E negative. ಇದೇನು? EMF of the cell, electromotive force of the cell. ಏನು ಸರ್ electromotive force of the cell? It is the algebraic differences between potential of the positive electrode and the potential of the negative electrode. Copper ಎಷ್ಟಿದೆ? 0.64 ವೋಲ್ಟ್. ಇದದು ಎಷ್ಟಿದೆ? -0.76 ವೋಲ್ಟ್. 0.64 minus of minus plus
0.76, it is 1.1. ನೋಡಿ ಹೌದಲ್ಲ, ಕರೆಕ್ಟ್ ಹೌದಲ್ಲ? ಇಲ್ಲ, 34, 64 ಅಲ್ಲ, 34, 0.34. ಸೊ 1.1 ವೋಲ್ಟ್. ಅಲ್ಲಿ ನಾವು ಮೆಜರ್ ಮಾಡಿದಾಗ we are going to get 1.1 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ಇದನ್ನೇನಂತಿದ್ರು, ಎಲೆಕ್ಟ್ರೋಮೋಟಿವ್ ಫೋರ್ಸ್, ನಥಿಂಗ್ ಬಟ್ EMF ಆಫ್ ದಿ ಸೆಲ್ ಅಂತ ಹೇಳ್ತೀವಿ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ ಡಿಯರ್ ಸ್ಟೂಡೆಂಟ್ಸ್? ಎಸ್, ಎನಿ ಡೌಟ್, ಎನಿ ಡಿಫಿಕಲ್ಟಿ ಪ್ಲೀಸ್? ಇನ್ನೊಮ್ಮೆ ವರ್ಕಿಂಗ್ ಹೇಳ್ತೀನಿ, ಕನ್ಸ್ಟ್ರಕ್ಷನ್ ವರ್ಕಿಂಗ್ ಹೇಳ್ತೀನಿ, ಕೇಳಿ ಪ್ಲೀಸ್. ಯಾಕಂದರೆ ಇದು ಗೊತ್ತಾದರೆ ಉಳಿಕಿದ್ದೆಲ್ಲ ಈಸಿ ಅರ್ಥ ಆಗಿಬಿಡುತ್ತೆ, ಟೋಟಲ್ ಚಾಪ್ಟ್ರೇ ಅರ್ಥ ಆಗಿಬಿಡುತ್ತೆ. ದಿಸ್ ಡ್ಯಾನಿಯಲ್ ಸೆಲ್ ಕನ್ಸಿಸ್ಟ್ 2 half cells in one zinc electrode dipped in the zinc sulfate solution and copper electrode dipped in the copper sulfate solution. The two solutions are connected with a salt bridge containing a strong electrolyte which maintains the electroneutrality of the solution, and the two electrodes are externally connected with wire along with voltmeter. Idu construction aitu. And due to two types of tendencies which are takes place at the electrode, in one where solution pressure is greater than the osmotic pressure, therefore metal gets dissociated into metal ions by liberation of electron. That process is called as oxidation. And at another electrode, those electrons moves through salt bridge and come in contact with this solution. Due to greater the osmotic pressure than solution pressure, so automatically what happened? Metal ions gains electron to form the metal. So that copper deposits over the electrode. Because of these oxidation and reduction reaction, called a redox reaction, because both the reaction takes place simultaneously and spontaneously, and because of that redox reaction, there will be a decrease in the potential. That decrease in the potential, ಯಾಕೆ ಡಿಕ್ರೀಸ್ ಆಗುತ್ತೆ ಸರ್? ಯಾಕೆ ಒಂದು ನೆಗೆಟಿವ್ ಅದ, ಇನ್ನೊಂದು ಪಾಸಿಟಿವ್ ಅದ, ಎರಡು ಕೂಡಿಸಿದ್ರೆ ಏನಾಗುತ್ತೆ ಸಮ್ ಮಾಡಿದಾಗ, ಸೊ ದೇರ್ ವಿಲ್ ಬಿ ಡಿಕ್ರೀಸ್. ಅದಕ್ಕೆ ಏನಾಗುತ್ತೆ, ಡಿಕ್ರೀಸ್ ಇನ್ ದ ಪೊಟೆನ್ಷಿಯಲ್ ಇಸ್ ಗೋಯಿಂಗ್ ಟು ಅಪೇರ್ ಆಸ್ ದಿ ಕರೆಂಟ್ that can be measured with voltmeter. In voltmeter we can measure 1.1 volt potential difference, that is called as electromotive force. So that electromotive force called nothing but EMF of the cell is nothing but algebraic differences between potential of the positive electrode and negative electrode. ಇಷ್ಟು ಮಾಡಿದಾಗ ನಿಮಗೇನು ಬರುತ್ತೆ, ನಥಿಂಗ್ ಬಟ್ 1.1 ವೋಲ್ಟ್ ಬರುತ್ತೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಏನಾದರೂ ಡಿಫಿಕಲ್ಟಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ನನ್ನ, ಅದರ್ವೈಸ್ ಐ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಪಾರ್ಟ್. ಎರಡು ನಿಮಿಷ ಟೈಮ್ ಕೊಡ್ತೀನಿ, ನೋಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ನೋಡಿ ಇದೇನು, ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ ಡ್ಯಾನಿಯಲ್ ಸೆಲ್. ಸಿಂಪಲ್ ಸೆಂಟೆನ್ಸ್ದಾಗ ಬರೀರಿ, ಏನು ಪ್ರಾಬ್ಲಮ್ ಮಾಡ್ಕೋಬೇಡಿ. ಮೊದಲು ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್, ಓಕೆನಾ? ಎಸ್. ದೆನ್ ಓವರಾಲ್ ಸೆಲ್ ರಿಯಾಕ್ಷನ್ ಏನು ಬರೀಬೇಕು? ಸೆಲ್ ರಿಯಾಕ್ಷನ್ ಹೆಂಗೆ ಬರೀತೀರಾ? ಇಲ್ಲಿ ನೋಡಿ,
ಇದು ಓವರಾಲ್ ಸೆಲ್ ರಿಯಾಕ್ಷನ್. ಇದಕ್ಕೆ ಇದನ್ನು ಸೆಲ್ ರಿಯಾಕ್ಷನ್. ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್. ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ 1 ಮಾರ್ಕ್, ಡಯಾಗ್ರಾಮ್ 1 ಮಾರ್ಕ್, ಸೆಲ್ ರಿಯಾಕ್ಷನ್ 1 ಮಾರ್ಕ್. ಇಷ್ಟು ಮಾಡಿದರೆ ನಿಮಗೆ 3 ಮಾರ್ಕ್ಸ್ ಡಿಯರ್ ಸ್ಟೂಡೆಂಟ್ಸ್. ಎಸ್, ಎನಿ ಡೌಟ್? ಎಸ್, ಕ್ಯಾನ್ ಐ ಗೋ ಫಾರ್ ನೆಕ್ಸ್ಟ್ ಪಾರ್ಟ್? ನೋಡಿ, ನೆಕ್ಸ್ಟ್ ಪಾರ್ಟ್ ಏನಪ್ಪ ಅಂದರೆ symbolic representation of the electrochemical cell. ಏನು? symbolic representation of the cell. Represents the Daniell cell ಅಂದರೆ ಡೋಂಟ್ ಡ್ರಾ ದ ಫಿಗರ್. ಇದು ಭಾಳ ಇಂಪಾರ್ಟೆಂಟ್. ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಹೆಂಗೆ ಸರ್? ಅದಕ್ಕೆ ಸಿಂಪಲ್ ಒಂದು 3 ಕ್ಲೂ ಇದೆ. ಫಸ್ಟ್ ಕ್ಲೂ, ನೆಗೆಟಿವ್ ಎಲೆಕ್ಟ್ರೋಡ್ ಶುಡ್ ಬಿ ರಿಟರ್ನ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಪಾಸಿಟಿವ್ ಎಲೆಕ್ಟ್ರೋಡ್ ಶುಡ್ ಬಿ ರಿಟರ್ನ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್. ಯಾವುದಪ್ಪ ನೆಗೆಟಿವ್? ಜಿಂಕ್, ಕಾಪರ್. ನೆಗೆಟಿವ್ ಎಲೆಕ್ಟ್ರೋಡ್ ಶುಡ್ ಬಿ ರಿಟರ್ನ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್, ಪಾಸಿಟಿವ್ ಎಲೆಕ್ಟ್ರೋಡ್ ಶುಡ್ ಬಿ ರಿಟರ್ನ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್. ಬರೆದ್ರ? ಓಕೆ. Electrode and its ions are separated by single vertical line or semicolon. ನೋಡಿ, ನೋಡಿ ಏನಂತ ಹೇಳಿದೆ? The electrode and its ions are separated by single vertical line or semicolon. The 2 half cells are separated by double vertical line. Very simple. ಮುಗೀತು. This is cell representation. ಇದೇನು? ನೆಗೆಟಿವ್ ಎಲೆಕ್ಟ್ರೋಡ್. ಇದೇನು? ಪಾಸಿಟಿವ್ ಎಲೆಕ್ಟ್ರೋಡ್. ಈ ಕಡೆ ಏನು? ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಈ ಕಡೆ ಏನು? ಫ್ಲೋ ಆಫ್ ಕರೆಂಟ್. ವೆರಿ ಸಿಂಪಲ್. ಇಷ್ಟು ಬರೆದು ಬಿಟ್ಟರೆ ಆಯ್ತಲ್ಲ ರೀ. ವಾಟ್ ಈಸ್ ದ ಡಿಫಿಕಲ್ಟಿ? ನೋ ಡಿಫಿಕಲ್ಟಿ. ಇಷ್ಟು ಬರೆದು ಬಿಟ್ರೆ ಸಾಕು. ಏನಂತ ಇನ್ನೇನು ಹೇಳ್ತೀನಿ ಕೇಳಿ ಡಿಯರ್ ಸ್ಟೂಡೆಂಟ್ಸ್. ಹೌ ಟು ರೆಪ್ರೆಸೆಂಟ್ಸ್ ದಿ ಎಲೆಕ್ಟ್ರೋಕೆಮಿಕಲ್ ಸೆಲ್, ಹೌ ಟು ರೆಪ್ರೆಸೆಂಟ್ ದಿ ಡ್ಯಾನಿಯಲ್ ಸೆಲ್, ಗ್ಯಾಲ್ವನಿಕ್ ಸೆಲ್ ಅಥವಾ ವೋಲ್ಟೈಕ್ ಸೆಲ್. ನೆಗೆಟಿವ್ ಎಲೆಕ್ಟ್ರೋಡ್ ಶುಡ್ ಬಿ ರಿಟರ್ನ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್, ಪಾಸಿಟಿವ್ ಎಲೆಕ್ಟ್ರೋಡ್ ಶುಡ್ ಬಿ ರಿಟರ್ನ್ ಆನ್ ದಿ ರೈಟ್ ಹ್ಯಾಂಡ್ ಸೈಡ್. ಫಸ್ಟ್ ಕ್ಲೂ. ಸೆಕೆಂಡ್ ಕ್ಲೂ, ದ ಎಲೆಕ್ಟ್ರೋಡ್ ಆ್ಯಂಡ್ ಇಟ್ಸ್ ಅಯಾನ್ಸ್ ಆರ್ ಸೆಪರೇಟೆಡ್ ಬೈ ಸಿಂಗಲ್ ವರ್ಟಿಕಲ್ ಲೈನ್ ಆರ್ ಸೆಮಿಕೋಲನ್. ಥರ್ಡ್ ಕ್ಲೂ, 2 half cells are separated by double vertical line. ಫಿನಿಶ್. ಇಷ್ಟಾದರೆ ಆಯಿತು. ದಿಸ್ ಈಸ್ ಕಾಲ್ಡ್ ಅ ಸಿಂಬಾಲಿಕ್ representation, dear students. ಅರ್ಥ ಆಯ್ತಾ? ಸೊ here I am going to conclude the class. Today we discussed about what you can say standard electrode potential, factors affecting the electrode potential, then construction and working of a Daniell cell and symbolic representation of the electrochemical cell. Is it clear? ಐ ಥಿಂಕ್ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಈ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ನಿಮಗೆ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಬಂದು ಕೇಳಿ, ಆರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಆನ್ ಕಾಲ್. ಥ್ಯಾಂಕ್ ಯು.